ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಆ್ಯಂಡ್ ಇವಾಗ ಟೈಮ್ ಬಂದ್ಬಿಟ್ಟು ಎಷ್ಟು ಗೊತ್ತಾ, 2 ಗಂಟೆ 2:30 ಹತ್ರ ಆಗ್ತಿದೆ. ಇವಾಗ ಒಂದು ಬ್ಲಾಗ್ ಪ್ಲ್ಯಾನ್ ಮಾಡಿದ್ದೆ. ಆ ಬ್ಲಾಗ್ ಮಾಡ್ತಾಯಿನಿ. ಆಲ್ಮೋಸ್ಟ್ ಇವಾಗೆಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಅವ್ರನ್ನೆಲ್ಲ ಕರ್ಕೊಂಡು ಒಂದೊಳ್ಳೆ ಬ್ಲಾಗ್ ಮುಗಿಸಿ ಆ್ಯಂಡ್ ಇವಾಗ ಅದು ಬ್ಲಾಗ್ ಎಲ್ಲ ಮುಗಿದಾದ್ಮೇಲೆ ನಾವೆಲ್ಲ ಕ್ರಿಕೆಟ್ ಆಡಬೇಕು ಅಂತ ಇರೋದು. ಕ್ರಿಕೆಟ್ ಆಡೋಕೆ ಹೋಗ್ಬೇಕು. ಬಿಕಾಸ್ ಸಖತ್ತಾಗಿ ಅದೊಂದು ಆ ಕ್ರಿಕೆಟನ್ನು ನಾನು ಆಡಬೇಕು ಆ ಒಂದು ಕೇಜಲ್ಲಿ ಆಡಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು. ಅದಕ್ಕೆ ಆಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೋಗೋಣ. ಅಮ್ಮ, ಯಾಕೆ ಎಲ್ಲರೂ ನಿನ್ನನ್ನು ಕ್ಯೂಟು ಅಂತ ಹೇಳ್ತಾರೆ? ಆಮೇಲೆ ಯಾಕೆ ಎಲ್ಲರೂ ನಿನ್ನ ಕಾಮಿಡಿ ಅಂತ ಹೇಳ್ತಾರೆ? ಬರಬೇಕು ಅತಿಥಿಗಳು. ವೆಲ್ಕಮ್ಸ್. ಅಲ್ಲ, ಪ್ರೇಮ್ದೇನೋ ಸಿ ಶೋಕಿ ಮಾಡ್ತಾನ ಅವಲಿಂದ. ಸಿ ಶೋಕಿ ಇಷ್ಟ ಗಂಟ ಇದಿತ್ತು, ಹಿಂಗಿತ್ತಪ್ಪ ಹಿಂದಗಡಿಕೆ. ಪ್ರೇಮ್ ಇದೇನು ಹೇಳ್ತಾರೆ ಹೇಳು? ಸಿ ಶೋಕಿ. ಶಿಶಾ, ಇವಾಗ ನಾವು ಟ್ರಿಪ್ಗೆ ಹೋಗ್ತೀವಲ್ಲ, ಅವ್ನಿಗೇನು ಕಾನ್ಫಿಡೆನ್ಸ್ ಅಂದ್ರೆ ನನ್ನ ಜೊತೆ ಪ್ರೇಮ್ ಅವನೇ. ನೀವು ಅವನ ಜೊತೆ ಪ್ರೇಮ್ ರೇಗಿಸ್ತೀರ ಅನ್ನೋ ಖುಷಿಲಿದ್ದಾರೆ. ಅಷ್ಟು ಕಾನ್ಫಿಡೆನ್ಸ್ ಅಲ್ಲ, ಅಷ್ಟು ಖುಷಿ ಅಲ್ಲ ಅವ್ನು ಗೊತ್ತವನು. ಗೈಸ್, ಗೆಸ್ ದ ಡ್ರಿಂಕ್ ಚಾಲೆಂಜ್ ಅಲ್ಲಿ ನೀನಿಲ್ಲ ಪ್ರೇಮ್, ನೀನಿದ್ದ. ಇವ್ರು 3 ಜನಕ್ಕೂ ಕುಡಿಸ್ಬಿಟ್ಟಿದೀನಿ. ಡೌಟ್ ಮೇಲೆ ಕುಡಿತವನೆ. ಜ್ಯೂಸ್ ಏನು? ಪೆಪ್ಸಿನ ಮಗ? ಪೆಪ್ಸಿನ ಕಣ ಕುಡಿರೋ. ಇವ್ನು ವಿಡಿಯೋ ಇದ್ರು ವಿಡಿಯೋ ಇಲ್ಲ ಅಂದ್ರು ಟೇಸ್ಟ್ ನೋಡಿದ್ನು. ಸರಿ, ಕುಡಿ ಆಯ್ತು. ಕುಡಿತೀನಿ ಬಿಡು, ಹೋಗು. ಕಮೆಂಟ್ ಅಲ್ಲಿ ಹೇಳೋರಪ್ಪ, ಜಾಸ್ತಿ ರೇಗ್ಸಂಗಿಲ್ವಂತೆ. ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿದ್ದಾನೆ ನೋಡು, ಟ್ರೂ ಫಾಲೋವರ್ ರೇಗ್ಸ್ಬಾರ್ದು ಹಿಂಗೆಲ್ಲ ಅಂತ ಕಳ್ಸಿರೋದು ನನಗೆ. ಯಾಕೆ? ಯಾವ ಆಂಗಲ್ ಇಂದ ಗೈಸ್? ಇಲ್ಲಿ ಗೈಸ್, ಫೈನಲಿ ವಿಡಿಯೋ ಶೂಟ್ ಎಲ್ಲ ಆಯ್ತು. ಎಲ್ಲ ಇವಾಗ ಮನೆ ಹೋಗ್ತಾ ಇರೋದು. ಚಲೋ, ಇವಾಗ ನಾನು ಹೇಳಿದ್ನಲ್ಲ ಕ್ರಿಕೆಟ್ ಕ್ರಿಕೆಟ್ ಆಡಬೇಕು ಅಂತ ಹೇಳೋದಲ್ಲ, ಕ್ರಿಕೆಟ್ ಆಡಕ್ಕೆ ಹೋಗ್ತಾ ಇರೋದು. ನೆಕ್ಸ್ಟ್ ಲೆವೆಲ್ ವಿಡಿಯೋ ಇತ್ತು, ಅದಂತೂ ಸಕ್ಕತ್ತಾಗಿತ್ತು. ಆ್ಯಂಡ್ ಫೈನಲಿ ಹೊರಟಿದ್ವಿ. ಅಲ್ಲ, ಫಸ್ಟ್ ನೋಡೋರು ಇದು ಬಂದು ಆ ಬ್ಲಾಗ್ ಆದ್ಮೇಲೆ ಕೂಡ ಬರೋದು. ಹೆಂಗಿತ್ತು ಪ್ರೇಮ್ ಆಟ? ಚೂರು ತಿರುಗು ಪ್ರೇಮ್, ಈ ಕಡೆ ಕೇಳ್ಬಿಟ್ಟು. ಆಟ ಚೆನ್ನಾಗಿತ್ತು. ಮಸ್ತಿತ್ತು. ಆದ್ರೆ ಏನೋ ಸ್ವಲ್ಪ ಗೆಸ್ ಮಾಡೋದ್ರಲ್ಲಿ ತಪ್ಪಾಯ್ತು. ಎಲ್ಲ ಒಂದೇ ತರ ಫ್ಲೇವರ್ ಇರೋದ್ರಿಂದ ಹೇಳಕ್ಕಾಗಲ್ಲ. ಅಣ್ಣ ಗೆದ್ದಿರೋ ಅಣ್ಣನ್ ಕೇಳೋಣ ಇವಾಗ. ಹೆಂಗಿತ್ತು? ಒಂದ್ ರಿಯಲೈಸ್ ಆಯ್ತಲ್ವ, ನಾನು ಗೆದ್ಬಿಟ್ಟು ಬೇರೆಯವ್ರನ್ನ ಗೆಲ್ಸ್ಬೇಕನ್ಬಿಟ್ಟು. ಇವತ್ತು ಭಾನುವಾರ ಅಲ್ಲ, ಹೆಣ್ಮಕ್ಳನ್ನ ಗೆಲ್ಸ್ಬೇಕು ಅಂತ ನನ್ನ ರಾಶಿಲಿ ಇತ್ತು, ಅದಕ್ಕೆ ಗೆಲ್ಸ್ಕೊಟ್ಟಿದ್ದೀನಿ. ಮರ್ಯಾದೆ ಫಸ್ಟ್ ಬಂದಿದ್ದೀನಿ, ಮರ್ಯಾದೆ ಕೊಡ್ರು. ಲೇಡೀಸ್ ಫಸ್ಟ್ ಅನ್ನೋದೆಲ್ಲರಿಗೂ ನಡೆಯಲಿ. ಈ ಬೈಕ್ನ ನಮ್ಮ ಹೆಣ್ಮಗು ಓಡಿಸ್ತೈತು, ನಾನು ಕಿತ್ಕೊಂಡ್ಬಿಟ್ಟೆ. ಇವಾಗ ಬೀಗ ಕಿತ್ಕೊಂಡ ಅವನು. ಆ ಗಾಡಿ ಅವನಿಗೆ ಪ್ರೇಮ್ ಕೊಟ್ಟಿದ್ದೀನಿ. ಅವರಿಬ್ರು ಆ ಗಾಡಿ ಓಡಿಸ್ತಾರೆ. ಅವರಿಬ್ರು ಆ ಗಾಡಿ ಕಿತ್ತಾಡಿದ್ರು. ನಾವಿಬ್ರು ಈ ಗಾಡಿ ಕಿತ್ತಾಡಿದ್ವಿ. ಅನಾಥ ಮಗುವಾದ ಪ್ರೇಮ್. ಓಪನ್ ಮಾಡು ಪ್ರೇಮ್, ಬಾಸ್ಗಳು ಬತ್ತಲ್ವ ಇಲ್ಲಿ ಗೇಟ್. ಥ್ಯಾಂಕ್ ಯು ಪ್ರೇಮ್. ಹಾಯ್, ವಾಟ್ಸಪ್. ಆರಾಮ? ಒಬ್ನೇ ಬಂದ್ಬಿಟ್ಟಿದ್ದೆ? ಅದಕ್ಕೆ ಯಾರು ಇಲ್ವಾ? ಇವ್ನು ಯಾವನೇ ಇದೇನ್ ಬಾಲ್ ಅನ್ಕೊಂಡಿದ್ದೆ, ಅಣ್ಣ ಅನ್ಕೊಂಡಿದ್ದೆ. ಬಾಲ್ 2 ಬಾಲ್ ಇತ್ತು, ಒಂದೇ ಸಲ ಹೊಡೆದೆ. ನಾವು 7 ಜನ ಇದೀವಿ. ಏನಿಲ್ಲ, ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು. ತಿಳ್ಕೊಳ್ಳ ಹೇಳದ್ನಲ್ಲ, ತಪ್ಪು ತಿಳ್ಕೊಳ್ಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡು. ಆಯ್ತಾಯ್ತು, ಗೈಸ್ ನಾವು 7 ಜನ ಬಂದಿದ್ವಲ್ಲ, ನಾವು 7 ಜನ ಅವ್ರು 5 ಜನ ಇರೋದು. ಅದರಲ್ಲಿ ನಾವು 6 ಜನ. ಇಲ್ಲಿ ಇವನಿದ್ದಾನೆ, ಇವನು ನಿಮ್ಮ ಪವನ್ ಆಪೋನೆಂಟು. ಅವನು ಆ ಕಡೆ ಟೀಮ್ಗೆ ಹೋಗೋನಂದ್ರೆ
ನಾವೇ ಗೆಲ್ಲೋದು. ಪ್ರೇಮ್ ಅವನ ಆ ಕಡೆ ಟೀಮ್ ಹೋಗೋಣ ಅಂದ್ರೆ ಯಾರಿಗೆ ಪ್ರೇಮ್ ಗೆಲ್ಲೋದು? ಗೆಲ್ಲದ್ ನಾವೇ. ಹೆಡ್ಸು ಹೆಡ್ಸು ಹೆಡ್ಡು ಅದು ದೇವ್ರಿಗೆ ಬಿಟ್ಟಿರೋದು ಫಸ್ಟು. ದೇವ್ರಿಗೆ ಲಾಸ್ಟ್ ಓವರ್ ಹೆಂಗ್ ಹೊಡ್ಸ್ಕೋತ ನೋಡಿ. ಬೇಬಿ ಅವರು ಎರಡು ಬಾಲ್ಗೆ ಎಷ್ಟು ನೋಡ್ದೆ? 10. ಅಲ್ಲಲ್ಲಿ ಹೊಡ್ಸ್ಕೊಂಡ್ಬಿಟ್ಟು ಪ್ರೇಮ್ ಮೇಲೆ ಬೈತಾವ್ ನೋಡಲ್ಲಿ. 6 ಮೇಲೆ 6 ಹೊಡ್ಸ್ಕೊತಾವ ಅಣ್ಣ. 54 ಟಾರ್ಗೆಟ್ ಲಾಸ್ಟ್ ಓವರ್ ಕೊಟ್ಟಿದ್ದಣ್ಣ. ಬೇರೆ ಬ್ಯಾಟ್ ಎತ್ಕೋ, ಅಲ್ಲೇ ಇದೆಯಲ್ಲ ಓಡು. ಫೋರಪ್ಪ. ಸಪೋರ್ಟ್ಗೆ ಒಬ್ಬ ಬಂದಿದ್ದಾನೆ ನೋಡು. ಇಲ್ಲ ಶಿಷ್ಯ, ಮಿಸ್ ಆಯ್ತಾ ಏನೋ ಗೊತ್ತಿಲ್ಲ. ಆಯ್ತು ಅನ್ಸುತ್ತೆ ಗೊತ್ತಿಲ್ಲ. ಅಮ್ಮ ಹೊರಟದೆ ಗುರು. ಅಯ್ಯೋ ಯಪ್ಪ, ನನ್ನ ಮಗ ಗುದ್ದ ಸರಿಯಾಗಿ ಗುದ್ದ. ಈ ಲೆಫ್ಟ್ ಹ್ಯಾಂಡ್ ಇದ್ಯಾಕೋ ನೋತೈತಿದ್ದು. ನೋಡಿದ್ರಲ್ಲ ಹೆಂಗ್ ಗುದ್ರಿ ಅಂತ. ಅಪ್ಪ ವಿಡಿಯೋ ನೋಡಿ ಹೆಂಗ್ ಬಂದೈತೆ. ನನ್ನ ಮಗ ಅದೆಷ್ಟು ವರ್ಷದಿಂದ ದ್ವೇಷ ಆಯ್ತು, ಹೊಡೆದ್ಬಿಟ್ಟ ಸರಿಯಾಗೇನೆ. ಲಾಸ್ಟ್ ಓವರಿಗೆ ಎಷ್ಟು? 36. ಎಷ್ಟು ರನ್ ಬೇಕು? ಲಾಸ್ಟ್ ಓವರ್ಗೆ 20 ರನ್ ಬೇಕು. ಪ್ರೇಮ್ 6. ಪ್ರೇಮ್ ಕಮಾನ್ ಇನ್ನೊಂದು 18 ಅಲ್ಲಲ್ಲ 14. 6 ಹೊಡಿತವನ್ ಗುರು. ಸುವೇಲ್ ಹೊಡ್ಸ್ಕೋ. ಪ್ರೇಮ್ ಸುವೇಲ್ ನನ್ ಕಡೆ ನೀನು. ಸುವೇಲ್ ನನ್ ಕಡೆ. ಅಷ್ಟೇ ಬಿಟ್ಟ. ಏನ್ ಪ್ರೇಮ್ ಚೆನ್ನಾಗಿ ಹೊಡೆದೆ ಪ್ರೇಮ್. ಇಲ್ಲ ಅವೆಲ್ಲ ಹೇಳಿಲ್ಲ. ಯಾರು ಹೇಳಿದ್ ವಿನ್ನರ್ಸ್ ಬ್ಯಾಟಿಂಗ್? ಲೇ ನೋಡು, ಅದು ನಿಂದೆ ತಪ್ಪು. ನೀನ್ ಓಡ್ ಬಂದಿದ್ದು. ಅಲ್ಲಿಂದ ಥ್ರೋ ಮಾಡ್ಬೇಕಾಗಲ್ಲ ನಿಂಗೆ. ಥ್ರೋ ಮಾಡಕ್ಕೇನು ಹೇಳ ಮೈಮನ್ ಪಾಸಕ್ ಎಡ್ಡ ರಾಜನ ಬ್ಯಾಟಿಂಗ ಫೀಲ್ಡಿಂಗ ಬೌಲಿಂಗ ಹಾಕ ಫೀಲ್ಡಿಂಗ ಬೌಲಿಂಗ ನೀನು ಹಾಕು. ಹಾಕೋ ಫೀಲ್ಡಿಂಗ ಬೌಲಿಂಗ ನೀನು ಹಾಕಲೆ. ಹಾಕೋ ನೀನು ಎಡ್ಡು ಏನು ಬಾರ ಎಡ್ಡು ಬಾರ. ಬರ್ಲೆ ಇಲ್ಲಿ ಥ್ಯಾಂಕ್ ಯು ಚಿನ್ನ. ಇನ್ನ 6 ಹೊಡಿಬೋದು. ಇನ್ನ 6 ಹೊಡಿಯೋ ವೈಡು. ಅಲ್ಲ 6 ಹೊಡೆದ್ರೆ ಸಮಾಧಾನ. ಗೈಸ್ ಈ ಸಲ 85 ಟಾರ್ಗೆಟ್ ಕೊಟ್ಟಿದ್ದೀವಿ. ಹೋದ್ ಸಲ 54 ಅವ್ರು ಕೊಟ್ಟಿದ್ರು. ಈ ಸಲ 85 ಟಾರ್ಗೆಟ್ ಹೊಡೆಯಲ್ಲ ಅನ್ಕೋತೀನಿ ನನ್ನ ಪ್ರಕಾರ. ಗೈಸ್ ಫೈನಲಿ ಆಟ ಎಲ್ಲ ಮುಗಿಸಾಯ್ತು ಗುರು. ಎಲ್ಲ ಎಕ್ಸಿಟ್ ಆಗ್ತಾಯಿದ್ದೀವಿ, ಡಿಸ್ಮಿಸ್ ಆಗ್ತಾಯಿದ್ದೀವಿ. ಬಾಯ್, ಟೇಕ್ ಕೇರ್. ಕರೆಂಟ್ ಇರ್ತದ? ಟೇಕ್ ಕೇರ್, ಬಾಯ್. ನೀನು ಬತ್ತಿಲ್ಲ ಬಾ ನಮ್ಮ ಜೊತೆಗೆ. ಬಾಯ್, ಟೇಕ್ ಕೇರ್. ಡೈಮೆನ್ಷನ್ ಕರೆಂಟು ಸಿಕ್ಕಾಪಟ್ಟೆ ಕರೆಂಟ್ ಹೊಡೆದೈತೆ ಮಾರ. ಬಾಯ್ ಪ್ರೇಮ್, ಹುಷಾರು. ಟೇಕ್ ಕೇರ್. ಬಾಯ್ ಹುಷಾರು. ಬಾಯ್, ಟೇಕ್ ಕೇರ್. ಬಾಯ್.
ಚೆನ್ನಾನೇ ಎಲ್ಲಿಗೆ ಹೋಗಿದವ? ಮೈ ಏನಾಯ್ತು ಗೊತ್ತಾ, ಏನಾಯ್ತಾಯ್ತು? ಕ್ರಿಕೆಟ್ ಆಡ್ತಿದ್ವಾ, ರನ್ ಅಂತ ಓಡೋದ್ನ ನಾನು ಮತ್ತೆ ಪವನ್ ಇಬ್ರು ಡ್ಯಾಶ್ ಹೊಡ್ಕೊಂಡು ದಬಾಕೊಂಬಿಟ್ವಿ. ಈ ಕೈ ನೋತೈತೆ, ನರ ನೋತೈತೆ, ಈ ಕೈ ನರ ನೋತೈತೆ, ಇಲ್ಲಿ ಇದು ಮೂಳೆದು. ನಾನು ಹೇಳ್ತೀನಿ ಬೇಡ ಸುದೀಪ ಅಂತ. ಕೈ ನೋವು ಮಾಡ್ಕೊ ಬಂದನ್ ಬಾಯಲ್ಲಿ ನಿನ್ ಮಗ. ಕೈ ನೋವು ಮಾಡ್ಕೊ ಬಂದವ್ರೆ. ಅದು ರನ್ ಹೊಡ್ಯಕ್ ಹೋದ್ವಾ, ರನ್ ಓಡಕ್ ಹೋದ್ವಲ್ಲ, ಅವನು ಬೋರ್ಡ್ ಮಾಡಕ್ ಬಂದ, ನಾನು ಸ್ಕ್ರೀಚ್ ಹಿಡಕ್ ಹೋದೆ, ಇಬ್ರು ಡುಪ್ ಅಂತ ಓಡ್ಕೊಂಡ್ವಿ. ಕೈ ನೋತೈತೆ, ನರ ಇರ್ಬೇಕು, ನರ ಈ ಪಾರ್ಟ್ ನೋತೈತೆ. ಎಲ್ಲ ಹೋದ್ರು. ಗೈಸ್ ಮಧ್ಯಾಹ್ನದಿಂದ ಏನು ಊಟ ಮಾಡಿರಲಿಲ್ಲ, ಇದು ಡಿಮಾರ್ಟಿಂದ ತೊಗೊಬಂದಿದ್ವಲ್ಲ, ಇದನ್ನ ತಿಂತಾ ಇದೀನಿ ಇವಾಗ. ಗೈಸ್ ನಮ್ಮ ಅಮ್ಮಂದು ನಂಬರ್ ಲೀಕ್ ಆಗ್ಬಿಟ್ಟೈತೆ, ಕಾಲ್ ಮೇಲೆ ಕಾಲ್ ಬರ್ತೈತೆ, ಅದು ಎಲ್ಲಂತ ಓದೈತೆ ನನಗೂ. ಸ್ವೆಲ್ ಒಂಚೂರು ವ್ಲಾಗ್ ಅಬ್ಸರ್ವ್ ಮಾಡು ಸ್ವೆಲ್, ನಂಬರ್ ಲೀಕ್ ಐತೆ ಅಮ್ಮಂದು. ಗೈಸ್ ಗೈಸ್ ಅಮ್ಮನ ನಂಬರ್ ಲೀಕ್ ಆಗ್ಬಿಟ್ಟೈತೆ, ಅದು ಎಲ್ಲಿಂದ ಅಂತ ನನಗೂ ಓದಾಯ್ತಿಲ್ಲ, ನಾನು ಹುಡುಕ್ತಾ ಇದ್ದೀನಿ. ಸಿಕ್ತು ನಂಬರ್ ಲೀಕ್ ಸಿಕ್ತು ಗೈಸ್, ನಂಬರ್ ಸಿಕ್ತು ನಮ್ಮ ಅಮ್ಮಂದು. ಶಿಟ್ ಗೈಸ್ ಸದ್ಯಕ್ಕೆ ಇವಾಗ ಅಪ್ಲೋಡ್ ಆಗೈತೆ, ಅದಕ್ಕೆ ನಮ್ಮ ಅಮ್ಮ ಒಂದ್ ಸ್ವಲ್ಪ ಸಮಾಧಾನವಾಗೈತೆ. ಅದೇನಾದ್ರೂ ಇನ್ನೂ ಚೆನ್ನಾಗಿ ಹೋಗ್ಬಿಟ್ಟಿದ್ರ ನೋಡಿ. ಎಷ್ಟು 5 ಕಾಲ, 5ನೇ ಕಾಲ ಬರ್ತಾ ಇರೋದು. ಅಪ್ಪಂಗೆ ಹೇಳ್ತಾ ಲೀಕ್ ಕಣವ, ಲಿಂಕ್ ಅಲ್ಲ ಡ್ಯಾಡಿ, ಮಮ್ಮಿ ನಂಬರ್ ಲೀಕ್ ಆಗ್ಬಿಟ್ಟೈತೆ, ಅಳ್ತಾಯ್ತು. ಅದು ಗೈಸ್ ಏನ್ ಗೊತ್ತಾ, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನಮ್ಮ ಅಮ್ಮಂಗೆ. ಇದ್ಯಾವ್ದು ಇಷ್ಟೊಂದು ಕಾಲ್ಗಳು ಬರ್ತೈತೆ ಅಂತ. ಓ ಮೈ ಗಾಡ್, ನಮ್ಮಮ್ಮ ನಂಬರ್ ಲೀಕ್ ಆಗ್ಬಿಟ್ಟೈತೆ. ಓ ಗೈಸ್ ಮನೇಲಿ ಮಟನ್ ಸಾಂಬಾರ್ ಮಾಡಿದಾರೆ, ಮಟನ್ದು ಗೊಜ್ಜೆಲ್ಲ ಸಕ್ಕದಾಗಿದೆ ಟೇಸ್ಟ್. ಈಗ ನಮ್ಮ ಅಮ್ಮ ತಿನ್ನಿಸ್ತವ್ರೆ. ಮಟನ್ ತಿಂದರೆ ಒಳ್ಳೇದು ಅಂತಾರ, ಆದರೆ ಚೆನ್ನಾಗಿರೋ ಟೇಸ್ಟ್ ಆಗಿರ್ಬೇಕು. ನಮ್ಮ ಅಪ್ಪ ಅಲ್ಟಿಮೇಟ್ ಟೇಸ್ಟ್ ಮಾಡ್ತಾರೆ. ಅಪ್ಪನೇ ಮಾಡೋದು, ನಮ್ಮೇನ್ ಮಾಡೋದೇ ಇಲ್ಲ. ನಿಂಗೆ ಬರಲ್ಲ ನಮ್ಮ ಅಮ್ಮಂಗೆ ವಯಸ್ಸಾಗ್ಬಿಟ್ಟೈತಿ ನೋಡಿ, ಮುದ್ಕಿ ಆಗ್ಬಿಟ್ಟೆ. ಏನ್ ಮಾಡೋದು, ಸೊಸೆ ಬರೋ ಟೈಮ್ ಎಲ್ಲ ಆಗ್ಬಿಟ್ಟೈತಿ. ಬಾಯ್ಲಿ ಬರೋದು ಅಂತ ಇಲ್ಲಿ ಹೇಳೋದು ವಿಡಿಯೋಲಿ, ಆಮೇಲೆ ನೋಡಿದ್ರೆ ಕರ್ಕೊಂಬದ್ ಯಾರನ್ನ ಕರ್ಕೊಬತ್ತಿ ಐತೆ ನಿಂಗೆ ಅನ್ನೋದು. ಗೈಸ್ ಅದೇ ನಂಬರ್ ಲೀಕ್ ಆಗಿತ್ತು ಅಂತ ಹೇಳಿದ್ರೆ, ಅದರಲ್ಲಿ ಫೋನ್ ಮಾಡಿರೋದು ರೋಹಿತ್ ಅಂತ, ದಾವಣಗೆರೆಯಿಂದ. ವಿಡಿಯೋಸ್ ಎಲ್ಲ ನೋಡ್ತಿರ್ತಾರಂತೆ. ಖುಷಿ ಆಗ್ತಿದ್ಯಾ? ಚೆನ್ನಾಗಿ ಬರ್ತಿದ್ಯಾ ವಿಡಿಯೋ ಎಲ್ಲ? ನಿಮ್ಮ ನಂಬರು ಕೊಟ್ಬಿಡ್ಲಾ? ಹಿಂಗೆ ತೋರಿಸ್ಬಿಡ್ತೀನಿ ಬೇಕಾದ್ರೆ ನಿಮ್ಮ ನಂಬರ್ನ. ಗೈಸ್ ವಿಡಿಯೋ ಎಂಡ್ ಮಾಡೋ ಸಮಯ, ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನಂಬರ್ ಲೀಕ್ ಆದ್ಮೇಲೆ ಒಂದಿಷ್ಟು ಸಬ್ಸ್ಕ್ರೈಬರ್ಸೇ ಮೆಸೇಜ್ ಹಾಕ್ಬಿಟ್ಟು ಈ ಪಾರ್ಟಲ್ಲಿ, ಈ ಸೆಕೆಂಡಲ್ಲಿ ಕಾಣಿಸ್ತಿದೆ ಬ್ರೋ ನೋಡಿ, ರಿಮೂವ್ ಮಾಡಿ ಅಂತ ಹೇಳ್ತಾರೆ. ಅವರೇ ಹೇಳೋದು ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ಓಕೆ, ಕಂಪ್ಲೀಟ್ ಈ ಒಂದು ಬ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ವೀಡಿಯೋ ಸಿಗುವ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಮಚ್ ಲವ್, ಬಾಯ್, ಟೇಕ್ ಕೇರ್, ಬಾಯ್.